ಪಾರ್ಟ್ನ ರೀಪಾರ್ಟ್ ಮಾಡಾಗಿದೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆಯಲ್ಲ ಪಾರ್ಟು. ಇದೆಲ್ಲ ಅವಾಗೆಲ್ಲ ಏದ್ಗಿತ್ತು, ಇವಾಗ ನೋಡಿ ಎಷ್ಟು ಕೂಲಾಗಿ ಎಷ್ಟು ಚೆಂದ ಕಾಣಿಸ್ತಿದೆ. ಸೊ ಈ ಥರ ನಿಮ್ಮ ಮನೆಗಳಲ್ಲೂ ಪಾರ್ಟ್ಗಳಿದ್ರೆ ಈ ಥರ ರೀಪಾರ್ಟ್ ಮಾಡಿಸ್ಕೊಳ್ಳಿ. ಅವಾಗ ಮಾಡಿಸ್ತಾಯಿದ್ರೆ ಗಿಡಗಳು ನೀಟಾಗಿ ಬರ್ತವೆ, ಚೆನ್ನಾಗಿ ಬರ್ತವೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ದಾಲ್ ಮಾಡೋಣ ಅಂತೇಳಿ ಇಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ ಅರ್ಧ ಕಪ್ ಇದೆ, ಅದ್ರ ಜೊತೆಗೆ 1/4 ಕಪ್ಪು ಬೇಳೆ ಅಂದರೆ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಒಂದು ಟೊಮೊಟೊ ಈ ಥರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗೆ. ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಹೇಗಿರುತ್ತೆ ಹಾಗೆ ತೊಗೊಳ್ಳಿ. ಇಲ್ಲೊಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅದನ್ನು ಬಿಡಿಸಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಗರಂ ಮಸಾಲ, ಮತ್ತೆ ಅದ್ರ ಜೊತೆಗೆ ಕಾಳುಮೆಣಸು, ಮತ್ತೆ ಜೀರಿಗೆ, ಸ್ವಲ್ಪ ಸಾಸಿವೆ, ಅರಿಶಿನ ಪುಡಿ, ಇದೆಲ್ಲ ಒಗ್ಗರಣೆಗೆ. ಇದನ್ನೆಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ದಾಲು. ಚಪಾತಿ ಜೊತೆ ಮತ್ತೆ ಗೀ ರೈಸ್ ಜೊತೆ ಇವತ್ತು ಗೀ ರೈಸ್ ಮಾಡೋಣ ಅಂತೇಳಿ ದಾಲ್ ಮಾಡ್ಕೋತಾ ಇರೋದು. ಹಾಗೆ ಒಗ್ಗರಣೆಗೆ ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಉಪ್ಪು, ಎಣ್ಣೆ ಅಥವಾ ತುಪ್ಪ ಏನ್ ಬೇಕಾದ್ರೂ ಹಾಕೊಬಹುದು, ಒಣಮೆಣಸಿನ್ಕಾಯಿ, ಇಷ್ಟೇ ಬೇಕಾಗಿರೋದು. ಇವಾಗ ನೀಟಾಗಿ ಇದನ್ನ ವಾಶ್ ಮಾಡಿ ಕುಕ್ಕರಲ್ಲಿ ಕೂಗಿಸ್ಕೊಬೇಕು. ನೀರು ಕಮ್ಮಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ದಾಲು ಗಟ್ಟಿ ಇರಬೇಕು, ತೆಳ್ಳಗಾದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂಡು ಒಂದು 2 ವಿಸಲ್ ಕೂಗಿಸ್ಕೊಬೇಕು. ಇಲ್ಲ ನಿಮ್ಮನೆ ಕುಕ್ಕರ್ ಹೇಗಿರುತ್ತೆ ಅದ್ರ ಮೇಲೆ 1 ವಿಸಲ್ ಆದ್ರೂ ಓಕೆ. ನಮ್ ಕುಕ್ಕರ್ ಆದ್ರೆ 2 ವಿಸಲ್ ಬೇಕು. 2 ವಿಸಲ್ ಕೂಗಿಸ್ಕೊಂಡ್ ಮೇಲೆನೆ ಒಗ್ಗರಣೆಗೆ ಹಾಕೊಬೇಕು. ಫಸ್ಟ್ 2 ವಿಸಲ ಕೂಗಿಸ್ಕೊಳ್ಳೋಣ. ಸೊ 2 ವಿಸಲ್ ಆದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಅದನ್ನ ಸ್ವಲ್ಪ ಸ್ಮ್ಯಾಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಾಳುಮೆಣಸು ಅದೆಲ್ಲ ಹಾಕೊಬೇಕು. ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು ಇಷ್ಟನ್ನ ಹಾಕೊಂಡು ಅದೆಲ್ಲ ಸ್ವಲ್ಪ ಚಟಪಟ ಅಂತ ಅಂದ್ಮೇಲೆ ನಾವು ಕೂಗ್ಸಿರೋ ಅಂತ ದಾಲ್ ಅಂದ್ರೆ ಹೆಸರು ಬೇಳೆ, ತೊಗರಿ ಬೇಳೆ ಅದೆಲ್ಲ ಕೂಗ್ಸಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ಒಂದ್ ಮಿಕ್ಸ್ ಕೊಡ್ಬೇಕು. ಹಾಕೊಬೇಕಾದ್ರೆ ಹುಷಾರು, ಉರಿನ ಕಮ್ಮಿ ಇಟ್ಕೊಂಡು ಹಾಕೊಳ್ಳಿ. ಅದು ಹಾಕ್ಬೇಕಾದ್ರೆ ಅದು ಎಗ್ರುತ್ತೆ ಕೈಗೆಲ್ಲ, ಆಮೇಲೆ ಸುಮ್ನೆ ತುಂಬಾ ಬಿಸಿ ಇರುತ್ತೆ. ಸೊ ಹಾಕೊಬೇಕಾದ್ರೆ ಹುಷಾರು. ನೀರ್ ಬೇಕು ಅಂದ್ರೆ ಇವಾಗ ಆಡ್ ಮಾಡ್ಕೊಬಹುದು, ಯಾಕೆಂದ್ರೆ ಕುದಿತಾ ಸ್ವಲ್ಪ ಗಟ್ಟಿಗಾಗುತ್ತೆ. ಅದು ತೆಳ್ಳಗಿದ್ರು ನೋ ಪ್ರಾಬ್ಲಮ್. ಕುದಿತಾ ಅದು ಗಟ್ಟಿ ಆಗುತ್ತೆ. ಸೊ ಏನಾರ ಅತಿಯಾಗಿ ಗಟ್ಟಿ ಇದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ಸಾಲ್ಟ್ ನೋಡಿ, ಫಸ್ಟೇ ಸಾಲ್ಟ್ ಹಾಕಿರ್ತೀವಿ, ಒಂದ್ಸಲ ಚೆಕ್ ಮಾಡಿ ಸಾಲ್ಟ್ ಹಾಕೊಳ್ಳಿ. ಅದು ಒಂದ್ ಕುದಿ ಬಂದ ಮೇಲೆ ಗರಂ ಮಸಾಲ ಹಾಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಕುದಿ ಅಷ್ಟೇ ಇಲ್ಲಿ ಬರ್ಬೇಕಾಗಿರೋದು. ಜಾಸ್ತಿ ಕುದಿ ಬರಬಾರ್ದು. ಜಾಸ್ತಿ ಕುದಿ ಬಂದ್ಬಿಟ್ರೆ ದಾಲು ಗಟ್ಟಿ ಆಗ್ಬಿಡುತ್ತೆ. ಆರಿದ ಮೇಲೆ ದಾಲು ಗಟ್ಟಿ ಆಗುತ್ತೆ. ಸೊ ಇಲ್ಲಿ ಒಂದೇ ಕುದಿ ಬರ್ಬೇಕಾಗಿರೋದು, ಜಾಸ್ತಿ ಕುದಿ ಬರ್ಸೋದಿಕ್ ಹೋಗ್ಬೇಡಿ. ಓಕೆ, ಇಷ್ಟೇ ಗೈಸ್ ಬೇಕಾಗಿರೋದು. ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ, ಹೋಟೆಲ್ಗಿಂತ ತುಂಬಾನೇ ಚೆನ್ನಾಗಿರುತ್ತೆ. ಹೋಟೆಲ್ ಆದ್ರೆ ಟೇಸ್ಟಿಂಗ್ ಪೌಡರ್ ಅದು ಇದು ಹಾಕಿ ಇನ್ನ ಜಾಸ್ತಿ ಟೇಸ್ಟ್ ಕೊಡ್ತಾರೆ. ಬಟ್ ಇದು ನ್ಯಾಚುರಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ಅದರಲ್ಲಿ ಗೀ ರೈಸು, ಜೀರಾ ರೈಸ್ಗಂತೂ ಮಸ್ತ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಜೀರಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ದಾಲ್ ಮಾಡಿದ್ದು. ಸೊ ದಾಲ್ ಇವಾಗ ರೆಡಿ ಆಯ್ತು. ನೆಕ್ಸ್ಟ್ ಜೀರಾ ರೈಸ್ಗೆ ಏನೇನ್ ಬೇಕು ಅಂತ ನೋಡೋಣ. ಜೀರಾ ರೈಸು ಸಿಂಪಲ್ ಆಗಿ ಮಾಡ್ಕೊಬಹುದು. 1 ಗ್ಲಾಸು ಅಂದ್ರೆ ನಾವು ಟೀ ಕುಡಿತೀವಲ್ಲ ಗ್ಲಾಸು, ಆ ಗ್ಲಾಸಲ್ಲಿ ಮೊಸರು, ಹಾಲು ಅಂದ್ರೆ ಸೇಮ್ ಇರಬೇಕು ಗ್ಲಾಸು. ಒಂದು ಉದ್ದ, ಒಂದು ಶಾರ್ಟ್, ಒಂದು ಲಾಂಗ್ ಇರಬಾರ್ದು. ಸೇಮ್ ಒಂದೇ ಗ್ಲಾಸು, ಮೆಜರ್ಮೆಂಟ್ ಒಂದೇ ಇರಬೇಕು. ಮೊಸರು, ಹಾಲು, ಒಂದು 7ರಿಂದ 8 ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಇಷ್ಟೇ ಬೇಕಾಗಿರೋದು. ಹಾಗೆ ಸ್ಪೈಸಸ್ ಕೊಡ್ಬೇಕು. ನಾವು ಪಲಾವ್ ಎಲೆ, ಕಲ್ಲುವ, ಆಮೇಲೆ ಲವಂಗ,
ಚಕ್ಕೆ, ಏಲಕ್ಕಿ, ಇದೆಲ್ಲ ಹಾಕೊಳ್ತೀವಲ್ಲ, ಸೋಂಪು ಕಾಳು, ಕಸ್ತೂರಿ ಮೇಥಿ ಇದೆಲ್ಲ ಹಾಕೊಳ್ತೀವಲ್ಲ, ಇದೆಲ್ಲ ಸ್ಟಾರು ಅದೆಲ್ಲ ಹಾಕೊಬೇಕು. ಇಲ್ಲಿ ನನಗೆ ಪಲಾವ್ ಎಲೆ ಇರಲಿಲ್ಲ, ಅದಕ್ಕೆ ಅದನ್ನ ಇರಲಿಲ್ಲ. ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಲಾವ್ ಎಲೆ ಇದ್ರೂ ಕೂಡ. ಇಲ್ಲಿ ನೀವು ತುಪ್ಪ ಬೆಣ್ಣೆ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜೀರಾ ರೈಸ್ ತಗೊಳ್ತಾ ಇದ್ದೀನಿ. ಜೀರಾ ರೈಸ್ಗೆ ಜೀರಾ ರೈಸ್ ಅಂತ ಬರುತ್ತೆ, ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ ಮಾತ್ರ ಗಮ್ ಅಂತ ಇರುತ್ತೆ. ಅದನ್ನ ತಗೊಂಡಿದ್ದೀನಿ. ಅದನ್ನ ಹಾಕಿದ್ರೆ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಅದು 1 ಗ್ಲಾಸು, 2 ಗ್ಲಾಸು ಮಾಮೂಲಿ ಅಕ್ಕಿ, ಒಟ್ಟು 3 ಗ್ಲಾಸ್ ಹಾಕ್ತಾ ಇದ್ದೀನಿ ಇಲ್ಲಿ. 1 ಗ್ಲಾಸು ಜೀರಾ ರೈಸು, 2 ಗ್ಲಾಸು ಅಕ್ಕಿ ಬರುತ್ತಲ್ಲ ರೆಗ್ಯುಲರ್ ಅಕ್ಕಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ಆದಷ್ಟು ಕಡಲೆಕಾಯಿ ಎಣ್ಣೆ ಬಳಸಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ನೀವು ಇಲ್ಲಿ ಹಾಕೊಬೇಕಾದ್ರೆ ತುಪ್ಪ ಬೆಣ್ಣೆ ಏನ್ ಬೇಕಾದ್ರೂ ಹಾಕೊಬಹುದು. ನಾನು ಮನೇಲೆ ಸಡನ್ ಆಗಿ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ತುಪ್ಪ ಬೆಣ್ಣೆ ಏನೂ ಇರ್ಲಿಲ್ಲ. ಸೊ ನೈಟು ಮಳೆ ಬರ್ತಿತ್ತು, ಅದಕ್ಕೋಸ್ಕರ ಏನಾದ್ರು ಸ್ಪೈಸಿಯಾಗಿ ತಿನ್ನೋಣ ಅಂತ ಹೇಳಿ, ಅದಕ್ಕೋಸ್ಕರ ಮಕ್ಕಳು ಕೂಡ ಬೇಕು ಅಂತ ಅಂದು ಅದಕ್ಕೋಸ್ಕರ ಮಾತ್ರ. ಇಲ್ಲಿ ತುಪ್ಪ ಬೆಣ್ಣೆ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತೆ ಗೋಡಂಬಿ ಹಾಕೊಂಡು ಅದು ಸ್ವಲ್ಪ ಬಾಡದ್ಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿನ ಸ್ವಲ್ಪ ಬಡದ್ಮೇಲೆ, ಇಲ್ಲಿ ಜಾಸ್ತಿ ಈರುಳ್ಳಿನ ಹಾಕೊಳಕ್ ಹೋಗ್ಬಾರ್ದು, ಒಂದು ಚಿಕ್ಕ ಈರುಳ್ಳಿ ಅಷ್ಟೇ ಹಾಕೊಬೇಕಾಗಿರೋದು. ಅದು ಸ್ವಲ್ಪ ಬಾಡದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಮನೇಲೆ ಮಾಡ್ಕೊಂಡಿರುವಂತ ಪೇಸ್ಟ್ ಇದು. ಆದಷ್ಟು ಮನೇಲೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/4 ಕಪ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೇನ್ ಇಂಗ್ರೀಡಿಯೆಂಟ್ಸ್ ಇದೇನೆ, ಅದು ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಜೀರಾ ರೈಸ್ ಆಗ್ಲಿ ಅಥವಾ ಗೀ ರೈಸ್ ಆಗ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್. ಇದಕ್ಕೆ 1 ಗ್ಲಾಸ್ ಹಾಲು ಮತ್ತೆ 1 ಗ್ಲಾಸ್ ಮೊಸರು, ಗಟ್ಟಿ ಮೊಸರು ಮತ್ತೆ ಹಾಲು ಕೂಡ ರಾ ಹಾಲು, ಯಾವುದೇ ರೀತಿ ಕಾಯಿಸ್ಬಿಟ್ಟು ಹಾಕಿದ್ದಲ್ಲ, ಡೈರೆಕ್ಟ್ ಆಗಿ ಪ್ಯಾಕೆಟ್ ಇಂದಾನೆ ಹಾಕ್ತಾ ಇರೋ ಹಾಲು. ಇಲ್ಲಾಂದ್ರೆ ನೀವು ಕಾಯಿ ಹಾಲು ಕೂಡ ಬೇಕಾದ್ರೂ ಹಾಕೊಬಹುದು. ಅಂದ್ರೆ ಕಾಯಿನ ತುರ್ದು ಅದನ್ನ ರುಬ್ಬಿ ಅದ್ರಲ್ಲಿ ಬರುವಂತ ಹಿಂಡಿ ತಗೊಳ್ಳುವಂತ ಹಾಲು, ಅದು ಕೂಡ ಹಾಕೊಬಹುದು. ಸೊ ಅದು ಬೇಡ ಅಂತ ಅಂದ್ರೆ ಈ ರೀತಿನೂ ಕೂಡ ಮಾಡ್ಕೊಬಹುದು. ಆ ತರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ರೆ ಕಾಯಿನ ತುರ್ದು ಅದನ್ನ ರುಬ್ಬಿ ಅದನ್ನ ಹಾಲ್ನ ಎತ್ತಿಟ್ಕೊಂಡು ಹಾಕೋದು. ಇದಾದ್ರೆ ಬೇಗ ಮಾರ್ನಿಂಗ್ ಅಷ್ಟೇ ಬ್ರೇಕ್ಫಾಸ್ಟ್ಗೆಲ್ಲ ಕ್ವಿಕ್ ಆಗಿ ಆಗುವಂತದ್ದು ಇದು. ಸೊ ಇಲ್ಲಿ ನಾನು ಅಕ್ಕಿನ ನೀಟಾಗಿ ತೊಳೆದು, ಅಂದ್ರೆ ಯಾವುದೇ ರೀತಿ ನೆನ್ಸಿ ಇಟ್ಟಿರ್ಲಿಲ್ಲ, ಅಲ್ಲೇ ತೊಳೆದು ನೀರೆಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ. ನೀರ್ ಸಮೇತನೆ ಅಕ್ಕಿನ ಹಾಕೊಳ್ಳೋದಿಕ್ ಹೋಗ್ಬೇಡಿ, ಅದು ಚೆನ್ನಾಗಿ ಹಿಡಿಯೋದಿಲ್ಲ, ಅದ್ರ ಜೊತೆ ಹೊಂದ್ಕೊಳ್ಳೋದಿಲ್ಲ. ಸೊ ನೀರೆಲ್ಲ ನೀಟಾಗಿ ತೆಗೆದು ಅಕ್ಕಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಇವಾಗ ಉಪ್ಪು ಎಷ್ಟು ಬೇಕು ಅಷ್ಟನ್ನ ಉಪ್ಪನ್ನ ಹಾಕೊಂಡು, ನೀರು ಅಷ್ಟೇ ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರ್ನ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಕಮ್ಮಿ ನೀರ್ ಇಟ್ಕೊಬೇಕು, ಉದುದ್ರಾಗ್ ಬರ್ಬೇಕು ಅನ್ನ ಅಂತ ಅಂದ್ರೆ ಒಂದ್ ಅರ್ಧ ಗ್ಲಾಸು ಕಮ್ಮಿನೇ ಇಟ್ಕೊಬೇಕು. ಆಮೇಲೆ ನಮ್ ಕುಕ್ಕರ್ ಅಲ್ಲಿ ಒಂದೇ ವಿಸಲ್ ನಾನು ಬರ್ಸೋದು, ಆದಷ್ಟು ಒಂದೇ ವಿಸಲ್ ಬರ್ಸ್ಕೊಳ್ಳಿ. 2 ವಿಸಲ್ ಎಲ್ಲ ಆದ್ರೆ ಅನ್ನ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಒಂದೇ ವಿಸಲ್ ಆದ್ರೆ ಅನ್ನ ಕೂಡ ಉದುದ್ರವಾಗಿ ಬರುತ್ತೆ. ಜೀರಾ ರೈಸ್ ಹಾಕಿದ್ರೆ ಸ್ವಲ್ಪ ಅನ್ನ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ ನೀವು ಜೀರಾ ರೈಸ್ ಹಾಕ್ತು ಅಂತ ಅಂದ್ರೆ ಒಂದೇ ವಿಸಲ್ ಸಾಕು. ಸೊ ಇವಾಗ ನೀರ್ ಹಾಕಿದಾಯ್ತು, ಒಂದು ಕುದಿ ಬರೋವರೆಗೆ ಬಿಟ್ಬಿಟ್ಟು ಒಂದ್ಸಲ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 1 ವಿಸಲ್ ಬರ್ಸ್ಕೊಂಡ್ರೆ ಫೈನಲಿ ರೆಡಿ ಆಯ್ತು ಜೀರಾ ರೈಸು. ಬಿಸಿ ಬಿಸಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸ್ಗೆಲ್ಲ ಆಗುತ್ತೆ, ಬೇಗ ಕ್ವಿಕ್ ಆಗಿ ಆಗುತ್ತೆ. ಲಂಚ್ ಬಾಕ್ಸ್ಗೂ ಅಷ್ಟೇ, ಆರದ ಮೇಲೂ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ತುಪ್ಪ ಹಾಕಿದ್ರೆ ಕೆಲವ್ರಿಗೆ ತುಪ್ಪ ಇಷ್ಟ ಆಗಲ್ಲ, ಆರದ ಮೇಲೆ ತುಪ್ಪದ ಫ್ಲೇವರೇ ಇರುತ್ತೆ, ಸೊ ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಾನಿಲ್ಲಿ ಜಾಸ್ತಿ ತುಪ್ಪ ಹಾಕೋದಿಕ್ ಹೋಗಿಲ್ಲ, ಬರೀ ಎಣ್ಣೆನೆ ಹಾಕಿದ್ದು, ತುಪ್ಪನೇ ಹಾಕಿಲ್ಲ. ತುಪ್ಪ ಬೇಕು ಅಂತ ಅಂದ್ರೆ ಹಾಕೊಳ್ಳಿ. ನನ್ ಮಗ ಅಶ್ವಮ ಅಂತ ಇದ್ದ, ಅವನಿಗೆ ಕೊಡ್ಬೇಕಾದ್ರೆ ಈ ತರ ಎಲ್ಲ ತೆಗ್ದಿ ಕೊಡ್ಬೇಕು. ಅದೇನಾರು ಸಿಕ್ತು ಅಂದ್ರೆ ನಂಗೆ ಬೇಡ ಅಂತ ಕುತ್ಕೊಳ್ತಾನೆ, ಅದಕ್ಕೋಸ್ಕರ ನಾನೆಲ್ಲ ತೆಗ್ದಿ ಕೊಡ್ತಾ ಇದ್ದೆ. ಅವನಿಗೆ ಬೋಂಡ ಮಾಡಿದ್ದೆ. ಇದಕ್ಕೆ ಬೋಂಡ ಅಂತ ಅಂದ್ರೆ ಅವನಿಗೆ ಖಾಲಿ ಬೋಂಡ, ನಾವು ಬಜ್ಜಿ ಮಾಡ್ಕೊಂಡಿದ್ವಿ, ಅವನು ಬರೀ ಬೋಂಡ ಅಂದ್ರೆ ಹಿಟ್ಟನ್ನ ಎಣ್ಣೆಗೆ ಹಾಕಿ ಕೊಟ್ಟಿದ್ದಷ್ಟೇ ಅವನಿಗೆ. ಸೊ ಫೈನಲಿ ಅವನದು ಊಟ ರೆಡಿ ಆಯ್ತು. ಹ್ಯಾಂಡ್ ವಾಶ್ ಮಾಡ್ಕೊಂಬ. ಅದೇನಿದೆಯಪ್ಪ, ಅದೇ ಅಪ್ಪ, ಯಾಕಪ್ಪ ಹಿಡ್ಕೊಂಬ, ಬೇಡ ಕೊಡಮಾಲಿ. ಹಾಂ ಹಿಡ್ಕೊ, ಖುಷಿ ಟೇಕ್. ಹೇಗಿದೆ ನೋಡು.
ಟೆನ್ಷನ್ ಇದೆಯಾ? ಕೋಪ ಯಾಕೆ? ಏನಕ್ಕೆ ಕೋಪ? ದಾಲಮ್ಮ ಅದು ಯಾಕೆ ಇಷ್ಟ ಇಲ್ಲ? ಎಲ್ಲದಕ್ಕೂ ಈಗ ಅಂದರೆ ಹೇಗಮ್ಮ? ಆಯಿತು ಬಿಡು, ನಿನಗೇನು ಇಷ್ಟ ಅದನ್ನೇ ಊಟ ಮಾಡು ಆಯಿತಾ? ಕೂರು, ಕರೆಕ್ಟಾಗಿ ಕೂತ್ಕೊಂಡು ತಿನ್ಬೇಕು. ಓಕೆ, ನೀಟಾಗಿ ಕೂತ್ಕೋ. ಏನಕ್ಕೆ ಬೆಡ್ಶೀಟು? ಹಾಂ, ಸೊಳ್ಳೆ ಕಚ್ತಾ ಇದೆ. ಇನ್ನೇನು ಮತ್ತೆ ಕಚ್ಚುತ್ತೆ. ಸರಿ ಹೋಗ್ರಿ ಹೋಗ್ರಿ, ನೀವು ಬಾಯ್ರಿ. ಚಾಕ್ಲೇಟ್ ತಗೊಂಡೆ ಅಷ್ಟೇ. ಸೊ ಅವನಿಗೆ ಊಟ ಕೊಟ್ಟು ನಾವು ಬಜ್ಜಿ ಹಾಕೊಂಡ್ವಿ. ಬೆಂಗಳೂರಲ್ಲಿ ಮಳೆ ಇರೋದ್ರಿಂದ 2 ಡೇಸು ಈ ಟೈಮಲ್ಲಿ ಬಿಸಿ ಬಿಸಿ ಏನಾದರೂ ಬೇಕು ಅನಿಸ್ತಾ ಇರುತ್ತೆ. ಸ್ವಲ್ಪ ಆಚೆ ಫುಡ್ಡು ಕಮ್ಮಿ ಇರೋದ್ರಿಂದ ನಾವು ಮನೆಯಲ್ಲೇ ಬಜ್ಜಿ, ಜೀರಾ ರೈಸು, ದಾಲ್ ಮಾಡ್ಕೊಟ್ಟು ತಿಂದಿದ್ದಾಯ್ತು. ಫೈನಲಿ ತುಂಬಾನೇ ಚೆನ್ನಾಗಿತ್ತು ಗೈಸ್. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ರೆಸಿಪಿ ಇದೆಲ್ಲ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.